ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಡ್ರ್ಯಾಗನ್ ಫ್ರೂಟ್ ಕಟ್ಟಿಂಗ್ ಯಾವ ರೀತಿ ಮಾಡೋಂತ ತೋರಿಸ್ತೇನೆ. ಇದು ನೋಡಿರಿ, ಫಸ್ಟ್ ಮೊನ್ನೆ ಡ್ರ್ಯಾಗನ್ ಫ್ರೂಟಿಂದೆಲ್ಲ ನೀಟಾಗೆಲ್ಲ ಕಟ್ ಮಾಡಿದ್ದೆಲ್ಲ ಸೈಡ್ ಬ್ರಾಂಚಸ್ ಎಲ್ಲ ಅದನ್ನು ಯಾವ ರೀತಿ ರಿಪಾರ್ಟ್ ಮಾಡೋದು ಅಂತಂದೇಳಿ ಹೇಳ್ಕೊಡ್ತೀನಿ ನೋಡಿರಿ. ಫಸ್ಟು ಪಾಟಲ್ಲಿ ಕೆಳಗಡೆ ಎಲ್ಲ ಹೋಲ್ ಮಾಡಿರ್ತೀವಲ್ಲ ಅದನ್ನೆಲ್ಲ ನೀಟಾಗಿ ಒಂದು ಲೇಯರ್ ಹಂಗೆ ಚಿಕ್ಕ ಚಿಕ್ಕ ಕಲ್ಲಾಗಿ ಆರಿಸ್ಕೊಂಡಿದ್ದೀನಿ. ಅದಾದ ತಕ್ಷಣ ಎಲ್ಲ ಗಾರ್ಡನ್ ವೇಸ್ಟ್ ಇರುತ್ತಲ್ಲ, ಲೀವ್ಸ್ ಅದನ್ನೆಲ್ಲ ಒಣಗಿದ್ದೆಲ್ಲ ತೆಗೆದು ಅದೇ ರೀತಿ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನೆಲ್ಲ ಹಾಕ್ಕೋಬೇಕು. ಫಸ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಲೇಯರು ಮಣ್ಣು, ಇದು ರಿಪೋರ್ಟ್ ಮಾಡ್ತಾಯಿದ್ದೀನಿ. ಬೇರೆ ಗಿಡ ಇತ್ತು, ಅದನ್ನು ಜಾಸ್ತಿ ಯೂಸ್ ಇಲ್ಲ ಅಂತ ತೆಗೆದು ಈ ಪಾಟಲ್ಲಿ ರಿಪೋರ್ಟ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಫುಲ್ಲು ಒಂದು ಲೈಟಾಗಿ ಒಂದು ಮಣ್ಣೆಲ್ಲ ಇದು ಮಾಡ್ಕೊಂಡು ಒಂದು ಲೇಯರ್ ಹಾಕ್ಕೊಳ್ರಿ. ಬೇರೆಲ್ಲ ತೆಗೆದುಬಿಡ್ರಿ. ಆ ಪಾಟಲ್ಲಿ ಎಲ್ಲ ಬೇರೆಲ್ಲ ಫುಲ್ಲು ರೌಂಡ್ ಅಪ್ ಆಗಿತ್ತು ಅದು ಗಿಡ ಎಲ್ಲ. ಅದನ್ನೆಲ್ಲ ತೆಗೆದಾದ ತಕ್ಷಣ ನೋಡ್ರಿ ಒಂದು ಲೇಯರ್ ಮಣ್ಣು ಹಾಕೊಂಡಿದ್ವಾ. ನೆಕ್ಸ್ಟ್ ಕಿಚನ್ ವೇಸ್ಟು ಎಲ್ಲ ತೆಗೆದಿಟ್ಟಿದ್ದೆ ನಾನು. ಅದೆಲ್ಲ ನೋಡ್ರಿ, ಅವ್ರಿಕಾಳು ಸಿಪ್ಪೆ ಆಗಿರ್ಬೋದು, ಟೊಮೊಟೊ ಸಿಪ್ಪೆ, ಅವೆಲ್ಲ ಒಂಥರ ಫುಲ್ಲು ಡ್ರೈ ಆಗಿದೆ. ಮತ್ತು ಇನ್ನೊಂದು ಕೆಲವೊಂದೆಲ್ಲ ಫುಲ್ಲು ಲಿಕ್ವಿಡ್ ಥರ ಫಾರ್ಮ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಅಲ್ಲೆಲ್ಲ ಕೊಳ್ತಿದೆ. ಈ ಥರದಿದ್ರಾಗಿನ ನಮಗೆ ಬೇಗ ಗಿಡ ಬೆಳೆಯೋದಕ್ಕೆ ಇದು ಚೆನ್ನಾಗಿ ಯೂಸ್ ಆಗುತ್ತೆ. ಈ ರೀತಿನೆಲ್ಲ ಹಾಕ್ಕೊಂಡು ಆದಮೇಲೆ ಅದಕ್ಕೊಂದೊಂದು ಲೇಯರು ಮಣ್ಣು ಹಾಕಬೇಕು. ಈಗೇನು ರಿಪೋರ್ಟ್ ಮಾಡಿದ್ದೀವಲ್ಲ ಅದೇ ಮಣ್ಣನ್ನು ಹಾಕ್ತೀನಿ ನಾನು. ಬೇರೆ ಮಣ್ಣು ತರಕ್ಕಂತಂದಿಲ್ಲ, ಅಲ್ಲಿ ನಮ್ಮ ಏರಿಯಾದಲ್ಲಿ ಜಾಸ್ತಿ ಸಿಗಲ್ಲ. ಹಂಗಾಗಿ ಅದೇ ಮಣ್ಣು ಹಾಕ್ತಿದ್ದೆ. ಈಗೇನು ಗೊಬ್ಬರ ಥರ ಅದಾಗ್ಬಿಡುತ್ತೆ. ಕೆಳಗೇನು ಡ್ರೈ ಲೀವ್ಸು ಮತ್ತು ಒಣಗಿರೋದೆಲ್ಲ ಹಾಕಿರ್ತೀವಲ್ಲ ಅವೇ ನಮಗೆ ನೀಟಾಗಿ ಮತ್ತು ಗೊಬ್ಬರ ಆಗುತ್ತೆ. ಈ ಥರ ಎಲ್ಲ ಹಾಕಿದ್ಮೇಲೆ ನೋಡಿರಿ, ಫುಲ್ ಮೇಲೆ ಸ್ವಲ್ಪ ತಿಕ್ಕದಾಗಿ ಮಣ್ಣೆಲ್ಲ ಹಾಕ್ಕೊತಿದ್ದೀನಿ. ಅದರಲ್ಲಿ ನೋಡಿ ಅರ್ಥವಾಂಶನೂ ಇದೆ ನೋಡಿರಿ, ಎರೆಹುಳ ಚಿಕ್ಕದಾಗಿದೆ. ಹಂಗಾದ್ರೆ ನಮಗಿನ್ನೂ ಯೂಸ್ ಆಗುತ್ತೆ ಅಂತಂದೇಳಿ ಕಂಪೋಸ್ಟಿಗೆ, ವರ್ಮಿ ಕಂಪೋಸ್ಟ್ನೂ ಆಗ್ಬಿಡುತ್ತೆ ಒಳಗಡೆ. ಅದನ್ನೆಲ್ಲ ಹಾಕ್ಕೊಂಡ್ಮೇಲೆ ಇದೇ ರೀತಿ ಇನ್ನೊಂದು ಪಾಟನ್ನು ರೆಡಿ ಮಾಡ್ತದೆ ನೋಡಿರಿ. ಇದರಲ್ಲೂ ಸೇಮ್ ಅದೇ ರೀತಿ ನೋಡ್ತಿರ್ಬೋದು. ಡ್ರೈನೇಜ್ ಹೋಲ್ ಥರ ನೋಡಿ, ಅಲ್ಲಿ ಹೋಲೆಲ್ಲ ಇದೆಯಲ್ಲ, ಅದಕ್ಕೆ ನೀರು ಮಣ್ಣೆಲ್ಲ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಅಲ್ಲಲ್ಲಿ ಚಿಕ್ಕದಾಗಿ ಕಲ್ಲಿಟ್ಟಾದಮೇಲೆ ಡ್ರೈ ಲೀವ್ಸು ಇದು ಎಲ್ಲ ಗಾರ್ಡನ್ ವೇಸ್ಟ್ ಎಲ್ಲ ಬರುತ್ತಲ್ಲ ಅವನ್ನೆಲ್ಲ ನೀಟಾಗಿ ತೆಗೆದು ಹಂಗೆ ಇಟ್ಕೊಂಡಿರ್ತೀನಿ ಒಂದು ಚೀಲದಲ್ಲಿ ತುಂಬಿ. ಅದನ್ನ ಈ ಥರ ರಿಪೋರ್ಟ್ ಮಾಡೋಕಲ್ಕ ತುಂಬಾ ಯೂಸ್ ಆಗುತ್ತೆ. ಜಾಸ್ತಿ ಮಣ್ಣು ಇರಲ್ಲ, ಏನಿಲ್ಲ, ಲೈಟ್ ವೇಟಲ್ಲಿನೂ ಚೆನ್ನಾಗಿರುತ್ತೆ. ಒಂದು ಲೇಯರ್ ಆದಮೇಲೆ ಅದರಲ್ಲಿ ತೆಗ್ದಿರೋಂಥ ಮಣ್ಣೆಲ್ಲ ಇನ್ನೊಂದು ಲೇಯರ್ ಆಗಿ ಹಾಕ್ಕೊತಿದ್ವಿ. ಅದು ಹಾಕ್ಕೊಂಡಾದ್ಮೇಲೆ ಇದು ನೋಡ್ತಿರ್ಬೋದು, ಕಿಚನ್ ವೇಸ್ಟು ಎಲ್ಲ ಒಂದು ಕವರಲ್ಲಿ ಹಾಕಿ ಹಂಗೆ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಅಲ್ಲೆಲ್ಲ ಡ್ರೈ ಆಗಿದೆ, ಹಂಗಾಗಿ ಬೇಗ ತೆಗಿಯೋಕ್ಕೆ ಬರ್ತಿಲ್ಲ. ಅದನ್ನೆಲ್ಲ ನೀಟಾಗಿ ತೆಗೆದು ಇದಕ್ಕೆ ಹಾಕೋಬೇಕು. ಇದು ನೋಡಿ ಈರುಳ್ಳಿ ಸಿಪ್ಪೆ ಅವನ್ನೆಲ್ಲ ಅವನ್ನೆಲ್ಲ ತೆಗೆದಿಟ್ಕೊಂಡಿದ್ದೆ. ಇವನ್ನ ಆಲ್ಮೋಸ್ಟ್ ಆಲ್ ಲಿಕ್ವಿಡ್ ಥರನೂ ಮಾಡಿ ಹಾಕ್ಬೋದು. ಈ ಥರನೂ ಡೈರೆಕ್ಟಾಗಿ ಪಾಟ್ ಮಾಡ್ತೀವಿ ಅಂತಂದ್ರೆ ಇದರಲ್ಲೂ ಹಾಕ್ಬೋದು. ಆಲ್ಮೋಸ್ಟ್ ಆಲ್ ಇದನ್ನು ಜಾಸ್ತಿ ಇದಕ್ಕೂ ಹಾಕ್ತೀನಿ, ಮತ್ತು ಲಿಕ್ವಿಡ್ ಥರನೂ ಮಾಡೋದು ಯಾವ ರೀತಿ ಅಂತಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ, ನಾನು ಯಾವ ರೀತಿ ಗಿಡಕ್ಕೆಲ್ಲ ಹಾಕ್ತೀನಿ ಅಂತಂದೇಳಿ. ಇದು ನೋಡಿರಿ, ಪಾಟ್ ಮಾಡೋಕ್ಕೆ ರಿಪೋರ್ಟ್ ಮಾಡೋದಕ್ಕೆ ಭಾಳ ತುಂಬ ಯೂಸ್ ಆಗುತ್ತೆ ನೋಡಿ. ಕಿಚನ್ ವೇಸ್ಟ್ ಆಗಿರ್ಬೋದು, ಡ್ರೈ ಲೀವ್ಸ್, ಅವನ್ನೆಲ್ಲ ಸುಮ್ಮನೆ ವೇಸ್ಟ್ ಅಂತಂದೇಳಿ ಬಿಸಾಕೋಕ್ಕೆ ಹೋಗ್ಬೇಡಿ. ಈ ಥರ ಎಲ್ಲ ನೀಟಾಗಿ ಎತ್ತಿಟ್ರೆ ನಮಗೆ ರಿಪೋರ್ಟ್ ಮಾಡೋಕಲ್ಕ ತುಂಬಾ ಯೂಸ್ ಆಗುತ್ತೆ. ಲೈಟ್ ವೇಟಾಗಿರುತ್ತೇನೋ, ನಮಗೆ ಟೆರೆಸ್ ಮೇಲೆ ಬೆಳೆಯೋದಿದ್ದನು ಚೆನ್ನಾಗೂ ಇರುತ್ತೆ. ಫಸ್ಟ್ ನೋಡಿರಿ, ಈ ಗಿಡ ಇತ್ತು, ಕನಕಾಂಬರಿ ಗಿಡ ಎಲ್ಲ ಇದರಲ್ಲಿ ಆಗಿತ್ತು. ಬೇರೆ ನೋಡಿ ತುಂಬ ಚೆನ್ನಾಗಿದೆ. ಏನು ಮಾಡೋಣ, ಜಾಗ ಇಲ್ಲ ಅಂತಂದೇಳಿ ತೆಗ್ದಾಕಿನಿ. ಅವೆಷ್ಟೋಕೊಂದು ಪಾಪ ಡ್ರ್ಯಾಗನ್ ಫ್ರೂಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ನೋಡಿರಿ, ಇದನ್ನು ಮೊಟ್ಟೆ ಸಿಪ್ಪೆನೂ ನಾನು ಇದು ವೇಸ್ಟ್ ಅಂತ ಇದು ಮಾಡಲ್ಲ. ಅದನ್ನೆಲ್ಲ ನೀಟಾಗಿ ಅದರಲ್ಲಿ ಹಾಕ್ತಿ. ಕ್ಯಾಲ್ಶಿಯಮ್ ಅಂಶನೂ ಜಾಸ್ತಿ ಚೆನ್ನಾಗಿ ಬರುತ್ತೆ ಗಿಡಕ್ಕೆ. ಅವನ್ನೆಲ್ಲ ನೀಟಾಗಿ ಪುಡಿ ಮಾಡಿ ಎಲ್ಲ ರೀತಿನೆಲ್ಲ ನೀಟಾಗಿ ಒಂದು ಲೇಯರ್ ಆಗಿ ಮಣ್ಣಾಕಿ ಮುಚ್ಚಿದಾದ್ಮೇಲೆ ಈ ಡ್ರ್ಯಾಗನ್ ಫ್ರೂಟಿಂದ ನೋಡಿರಿ, ಕೆಳಗಡೆ ಇರುತ್ತಲ್ಲ ಸ್ಟೆಮ್, ಕೆಳಗಿಂದು ಸ್ವಲ್ಪ ಕಾಣಬೇಕು. ಹಂಗೆ ಹಚ್ಚಿದ್ರಾಗೇನೆ ಬೇಗ ಬೇರು ಬಿಟ್ಕೊಳೋದಿಲ್ಲ. ಹಂಗಾಗಿ 3 ಸೈಡು ನೀಟಾಗಿ ಕಟ್ ಮಾಡಿಕೊಂಡು ನಿಮಗೆ ತೋರಿಸ್ತದೆ ನೋಡೋದು. ಫುಲ್ಲು ಮುಳ್ಳಿದೆ, ಕೈಗೆ ಚುಚ್ಚುತ್ತಿದೆ. ಹಂಗಾಗಿ ತೋರಿಸ್ತದೆ ನೋಡಿರಿ, ಸೈಡಿಗೆ ಯಾವ್ದು ರೀತಿ ಎಲ್ಲ ಕಟ್ ಮಾಡ್ಕೋಬೇಕು ಅಂತಂದೇಳಿ. ಕೆಳಗಡೆ ನೋಡಿರಿ, ಅದು ಸೈಡಿಗೆ ಇರೋದೆಲ್ಲ ತೆಗೆದು ಒಳಗೆ ಏನಿರುತ್ತಲ್ಲ ಅದನ್ನಷ್ಟೇ ಸ್ಟೆಮ್ ಇರೋಂಗೆ ತೆಗೆದುಕೊಂಡು ಅದಕ್ಕೆ ಅಲ್ವೇರಾ ಇರುತ್ತಲ್ಲ, ಅಲ್ವೇರಾ ಜೆಲ್ಲನ್ನು ಅಪ್ಲೈ ಮಾಡಬೇಕು. ನೀಟಾಗಿ ಅಲ್ವೇರಾ ಜೆಲ್ಲನ್ನೆಲ್ಲ ನೀಟಾಗಿ ಅಪ್ಲೈ ಮಾಡಿಬಿಟ್ರೆಗೇನು ಅದು ಚೆನ್ನಾಗಿರುತ್ತೆ. ಅದಕ್ಕೇನು ಇನ್ಫೆಕ್ಷನ್ ಆಗಲಾರ್ದಂಗೆ ನೀಟಾಗಿ ಗ್ರೋ ಆಗೋಕ್ಕೂ ಯೂಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಅಲ್ವೇರಾನ ನೀಟಾಗಿ ಅದಕ್ಕೆಲ್ಲ ಹಚ್ತಿದ್ದೀನಿ. ಅಲ್ವೇರಾ ಎಲ್ಲ ಆ ಥರ ನೀಟಾಗಿ ಹಚ್ಚಾದ್ಮೇಲೆ ಅದನ್ನು ನಾವು ಮಣ್ಣಲ್ಲಿ ಹಾಕಿದಾಗಿನ ಬೇಗ ಬೆಳೆ ಚಾನ್ಸಸ್ ಇರುತ್ತೆ. ಕೊಳ್ತೋಗಲ್ಲ, ಆದಷ್ಟು ಕೊಳ್ತೋಗಲ್ಲ ನೋಡಿರಿ. ಈ ಥರ ಎಲ್ಲ ನೀಟಾಗಿ ಹಚ್ಚಾದ್ಮೇಲೆ ಅದಕ್ಕೆ ನಾವು ಯಾವ ರೀತಿ ಗಿಡ ಹಾಕ್ಬೋದು ಅಂತಂದು ತೋರಿಸ್ತಿದ್ದೀನಿ. ಸ್ವಲ್ಪ ಮಣ್ಣು ತೆಗೆದು, ಎಷ್ಟು ಬೇಕಷ್ಟು ಮಣ್ಣು ತೆಗೆದಾದ್ಮೇಲೆ ಅದನ್ನ ಇಡಬೇಕು. ಅದರಲ್ಲಿ ಮಣ್ಣಲ್ಲಿ ಗಿಡನ ಅಂದರೆ ಮುಳ್ಳು ಭಾಳ ಇರುತ್ತೆ, ಹಂಗಾಗಿ ಸ್ವಲ್ಪ ನೀಟಾಗಿ ತೆಗೀರಿ. ಇಲ್ಲಾಂತಂದ್ರೆ ಫುಲ್ ಕೈ ಚುಚ್ಚುತ್ತೆ. ಗ್ಲೌಸ್ ಹಾಕ್ಕೊಂಡ್ರೆ ಬೆಸ್ಟು.
ಗ್ಲೌಸ್ ಇದ್ದಿಲ್ಲ, ಹಂಗಾಗಿ ನಾನು ಡೈರೆಕ್ಟ್ ಅದೇ ರೀತಿ ಇಡ್ತಾ ಇದ್ದೀನಿ. ನೋಡಿ, ಸಪೋರ್ಟ್ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಡ್ರ್ಯಾಗನ್ ಫ್ರೂಟು. ಹಂಗಾಗಿ ಸಪೋರ್ಟ್ ಏನಾದರೂ ಇಡಬೇಕು, ಇಲ್ಲ ನೋಡಿ ತೋರಿಸೋದೇ ನೋಡ್ರಿ ಹಂಗೆ ಬೀಳುತ್ತಿದ್ದು. ಹಂಗಾಗಿ ಸಪೋರ್ಟ್ ಇಟ್ಟು ನೀಟಾಗಿ ಕಟ್ಟಿದ್ರೆ ಮಾತ್ರ ಚೆನ್ನಾಗಿ ಗ್ರೋ ಆಗುತ್ತೆ. ನಾನು ಸಪೋರ್ಟಿಗೆ ಏನಾದ್ರು ಒಂದು ಕೋಲ್ ಇಡೋಣ ಅಂತಂದೇಳಿ ಇಡ್ತದೆ ನೋಡ್ರಿ. ಈಗ ಒಂದು ಕೋಲ್ ಏನಾದ್ರು ಇಟ್ಟಾಗಿನ ಕರೆಕ್ಟಾಗಿ ಸಪೋರ್ಟ್ ನಿಲ್ಲತ್ತೆ, ಇಲ್ಲಂತಂದರೆ ನಿಲ್ಲಲ್ಲ, ಚೆನ್ನಾಗಿನೂ ಬೆಳೆಯಲ್ಲ. ಗ್ರೋ ಆಗಬೇಕು ಅಂತಂದ್ರೆ ಅದಕ್ಕೆ ಸಪೋರ್ಟ್ ಇದ್ದರೆ ಮಾತ್ರ ಚೆನ್ನಾಗಿ ಗ್ರೋ ಆಗುತ್ತೆ. ನೀವು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಸ್ವಲ್ಪ ಸಪೋರ್ಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡ್ಕೊಳ್ಳಿ. ನೋಡಿರಿ, ಆ ಥರ ಸಪೋರ್ಟ್ ಇಟ್ಟು ಇದು ಮಾಡ್ಕೊಳ್ರಿ. ಸ್ಟಾರ್ಟಿಂಗ್ ಗಿಡ ಬೆಳೆಸೋರಾಗಿದ್ರೂ ಪರವಾಗಿಲ್ಲ, ಇದನ್ನು ನೀಟಾಗಿ ಬೆಳೆಸ್ಬೋದು. ನಾನು ಸೀಡಿದ್ದನೇ ಇದನ್ನು ಗ್ರೋ ಮಾಡಿರೋದು. ಹಣ್ಣು ತಿಂದಿರ್ತೀವಲ್ಲ, ಅದರಲ್ಲಿ ಬ್ಲ್ಯಾಕ್ ಕಲರ್ ಬೀಜ ಇರುತ್ತೆ ನೋಡಿರಿ, ಯಾವ ಥರ ಬೀಳತ್ತೆ ಅಂತಂದೇಳಿ. ಹಂಗಾಗಿ ಫಸ್ಟ್ ನಾವು ಅದ್ರ ಮಣ್ಣಲ್ಲಿಟ್ಟು ಫಸ್ಟ್ ಅದಕ್ಕೆ ಏನಾದರೂ ಕಟ್ಟಬೇಕು, ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅದು. ಹಂಗಾಗಿ ನೋಡಿ ಇಡ್ತಾಯಿದ್ದೀನಿ. ಮುಳ್ಳು ಜಾಸ್ತಿ ಇದೆ, ಹಂಗಾಗಿ ಸ್ವಲ್ಪ ತೊಂದರೆ ಆಗ್ತಿದೆ ಇಡೋಕ್ಕೆ. ನಾನೇ ವಿಡಿಯೋ ಮಾಡ್ತಾಯಿದ್ದೀನಿ, ಹಂಗಾಗಿ ಅದನ್ನು ನೀಟಾಗಿ ಇಟ್ಕೊಳಕ್ಕೆ ಆಗ್ತಿಲ್ಲ. ನೋಡಿ, ಈ ಥರ ಕಟ್ಟಿದರೆ ಸಪೋರ್ಟ್ ಮಾಡಿದ್ರೆ ನೀಟಾಗಿ ಕುಂದಿರತ್ತೆ ಅದು. ಇದೇ ರೀತಿಯಾಗಿ ನೀಟಾಗಿ ನೀವು ಬೆಳೆಸ್ಕೊಳ್ರಿ. ಇಷ್ಟೊತ್ತನ್ನು ನೋಡೋದಕ್ಕೆ, ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್. ಯಾರಿಗಾದರೂ ಶೇರ್ ಮಾಡಿದ್ರೆ ಶೇರ್ ಮಾಡಿರಿ. ನೀಟಾಗಿ ಈ ಥರ ಗ್ರೋ ಮಾಡ್ಕೊಳ್ರಿ. ಡ್ರ್ಯಾಗನ್ ಫ್ರೂಟೂ ಚೆನ್ನಾಗಿ ಬಿಡುತ್ತೆ. ಅದೇನು ದೊಡ್ಡದೇನಲ್ಲ ಬೆಳೆಸೋದು. ಅದನ್ನು ನೀಟಾಗಿ ನೀವು ಎಷ್ಟು ಮಾಡಿದ್ರೆ ನೀಟಾಗಿ ಬೆಳೆಯುತ್ತೆ, ಏನೂ ತೊಂದರೆ ಇಲ್ಲ. ನೋಡಿರಿ, ಈ ಥರ 2 ಪಾಟಲ್ಲಿನೂ ಹಾಕ್ತಿದ್ದೀನಿ. ನೋಡಿರಿ ಯಾವ ರೀತಿ ಬಂದಿದೆ ಅಂತಂದೇಳಿ. ಇಷ್ಟೊತ್ತನ ವೀಕ್ಷಣೆ ಮಾಡಿದ್ದಕ್ಕೆ ಎಲ್ಲ ವ್ಯೂವರ್ಸಿಗೂ ಥ್ಯಾಂಕ್ ಯು ಸೋ ಮಚ್. ಯಾರಿಗಾದರೂ ವಿಡಿಯೋ ಶೇರ್ ಮಾಡೋಂಗಿಂದ ಶೇರ್ ಮಾಡಿಕೊಡ್ರಿ, ಹಾಗೂ ನನ್ನ ವಿಡಿಯೋನ ಫಾಲೋ ಮಾಡಿ ಅಂತಂದೇಳಿ ಕೇಳ್ತಿದ್ದೀನಿ. ನೋಡಿರಿ, ಈ ಥರ ಮಾಡೋದ್ರಿಂದ ನೀಟಾಗಿ ಬೆಳೆಯುತ್ತೆ. ಅದು ಎಷ್ಟು ದಿನಕ್ಕೆ ಹಣ್ಣು ಬಿಡುತ್ತೆ ಅಂತಂದೇಳಿ ನಾನು ನೋಡಬೇಕು. ಹಾಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತೀರಿ, ಮತ್ತು ಯಾವ ರೀತಿ ಹಣ್ಣು ಬಿಡುತ್ತೆ ಅಂತಂದೇಳಿ ನಿಮಗೆ ತೋರಿಸ್ತೀನಿ. ನೋಡಿರಿ, ಇದರಿದ್ದೆ ಈ ಥರ ಎಲ್ಲ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ, ಬಾಯ್.